ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ. ಅಡವಿ ಸಿದ್ದರಾಮ ಸ್ವಾಮೀಜಿಗೆ ಭಕ್ತರಿಂದ ತೀವ್ರ ತರಾಟೆ. ಇದು ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವಂತಹ ಒಂದು ಮಠದಿಂದ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ಬಹಿಷ್ಕಾರ ಹಾಕಿದ್ದಾರೆ ಗ್ರಾಮಸ್ಥರು. ಯಾಕೆ ಅಂತ ಹೇಳ್ತೀವಿ. ಶಿವಪುರ ಗ್ರಾಮಸ್ಥರು ಅಡವಿ ಸಿದ್ದೇಶ್ವರ ಸ್ವಾಮೀಜಿಯವರನ್ನ ಬಹಿಷ್ಕಾರ ಹಾಕಿದ್ದು ಯಾವುದೇ ಕಾರಣಕ್ಕೂ ಅವರು ಸ್ವಾಮೀಜಿ ಇರಬಾರದು ಇಲ್ಲಿ ಈ ಊರಲ್ಲಿ ಅಂತ ಹೊರಗೆ ಹಾಕಿದ್ದಾರೆ. ಏನಕ್ಕೆ ಅಸಮಾಧಾನ ಸ್ವಾಮೀಜಿ ವಿರುದ್ಧ ಅಂದರೆ ಹೇಳ್ಕೊಳಕ್ ಸ್ವಾಮೀಜಿ ಮಾಡ್ತಾ ಇರೋದೆಲ್ಲ ಮನೆ ಹಾಳು ಕೆಲಸ, ಅನಾಚಾರದ ಕೆಲಸ ಅಂತ ಅವರ ಆರೋಪ. ಊರಿನವ್ರದ್ದು ಲೇಡಿ ಜೊತೆ ಸಿಗಾಕೊಂಡಿದ್ರಂತೆ ಈ ಸ್ವಾಮೀಜಿ. ಅದಕ್ಕೆ ಗ್ರಾಮಸ್ಥರು ಇದೆಲ್ಲ ನೋಡ್ಕೊಂಡು ಇನ್ನೆಂಗೆ ಕೈ ಮುಗಿಯೋದವ್ರಿಗೆ, ಅವ್ರ ಕಾಲಿಗೆಲ್ಲ ಬಿದ್ದಿರ್ತಾರೆ, ಕೈ ಮುಗ್ದಿರ್ತಾರೆ, ಅವ್ರನ್ನ ದೇವರಂತೆ ಕಂಡಿರ್ತಾರೆ, ಗುರುಗಳು ಅಂತ ಸ್ವೀಕಾರ ಮಾಡಿರ್ತಾರೆ. ಅಂಥವ್ರ ಇಂಥ ಅನಾಚಾರದ ಕೆಲಸ ಮಾಡಿದಾಗ ಒಬ್ಬ ಹುಡುಗಿ ಜೊತೆ ಸಿಗಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಊರಿನವರೆಲ್ಲರ ನೀವು ಇಲ್ಲಿರೋ ಲಾಯಕ್ಕಲ್ಲ, ನಡೀರಿ, ಜಾಗ ಖಾಲಿ ಮಾಡಿ ಅಂತ ಒಂದು ಸಿಟ್ಟನ್ನು ಹೊರಗೆ ಹಾಕಿದ್ದಾರೆ. ನೋಡಿ ಇಲ್ಲಿ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಲೇಡಿ ಜೊತೆ ಸ್ವಾಮೀಜಿ ಸಿಕ್ಕಾಕೊಂಡಿದ್ದಾರೆ, ಸಿಕ್ಕಿ ಬಿದ್ದಿದ್ದಾರೆ. ಇವೇನೆಲ್ಲ ಈಗ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಗ್ರಾಮಸ್ಥರು ಎಲ್ರಿಗೂ ಅದು ಒಂದು ರೀತಿ ಏನು ಗೊತ್ತಾ, ಧಕ್ಕೆ, ನಂಬಿಕೆಗೆ ಧಕ್ಕೆ. ಅದು ನಂಬಿರ್ತಾರೆ, ಗುರುಗಳು ಅಂತ ಕೈ ಮುಗ್ದಿರ್ತಾರೆ, ಒಪ್ಕೊಂಡಿರ್ತಾರೆ, ಅವ್ರನ್ನ ದೇವರ ರೀತಿಯಲ್ಲೇ ಅವ್ರನ್ನೂ ಕೂಡ ಒಂದು ನೋಡ್ಕೊಂಡು ಬಂದಿರ್ತಾರೆ. ಅವರಿಂಥ ಅನಾಚಾರಗಳನ್ನೆಲ್ಲ ಮಾಡಿದಾಗ ಎಲ್ಲವನ್ನ ಹೊರಗಿಟ್ಟು ಸಮಾಜ ಕಲ್ಯಾಣಕ್ಕಾಗಿ, ಸಮಾಜ ಸೇವೆಗಾಗಿ, ದೇವರ ಸೇವೆಗಾಗಿ ನಾವು ನಮ್ಮನ್ನು ಇನ್ನು ಮುಂದೆ ವಹಿಸ್ತೀವಿ, ಅಥವಾ ನಾವು ನಮ್ಮನ್ನು ಇನ್ನು ಮುಂದೆ ನಮ್ಮ ಜೀವನ ಪರ್ಯಂತ ದೇವರಿಗೋಸ್ಕರ ಇರ್ತೀವಿ, ಊರಿನ ಉದ್ಧಾರಕ್ಕೋಸ್ಕರ ಇರ್ತೀವಿ ಅಂತ ಶಪಥ ಮಾಡಿ ಆ ಜಾಗಕ್ಕೆ ಬಂದಿರುವಂಥವ್ರು ಈಗ ಇಂಥ ಕೆಲಸಗಳಲ್ಲಿ ಸಿಗಾಕೊಂಡಾಗ ಅದು ಅವರ ನಂಬಿಕೆಗೆ ಧಕ್ಕೆ ಅಲ್ವಾ? ಯಾರ ಹಚ್ಕೊಂಡು ನೋಡಿದ್ರು ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ಹೂಗಾರ್ ನೀಡ್ತಾರೆ. ರಾಜೇಶ್ ಹೂಗಾರ್, ಕೊನೆಗೆ ಎಲ್ಲಿ ತನಕ ಬಂತು ಈ ಕೇಸ್? ಪೊಲೀಸರು ಮಧ್ಯಸ್ಥಿಕೆ ವಹಿಸಿದ್ರ? ಅಲ್ಲ, ಅರಿಷಡ್ ವರ್ಗಗಳನ್ನು ತ್ಯಜಿಸಿ ನಾನು ಇನ್ನು ಮುಂದೆ ಸಮಾಜ ಸೇವೆಯಲ್ಲಿ ತೊಡಗ್ತೀನಿ ಅನ್ನುವಂಥವ್ರು ಈ ರೀತಿಯ ಕೆಲಸಗಳನ್ನು ಮಾಡಿದಾಗ ಪಾಪ ಎಮೋಷ್ನಲ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಜನ, ಏನು ಅಂದ್ಕೋಬೇಕು? ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಬೇಕು? ಏನಾಯ್ತು ಹೇಳಿ ಮುಂದಕ್ಕಿದು? ಹೌದು, ಇದೆ ಏನಂತಂದ್ರೆ ಈ ಮಠ ಏನೋ ಪ್ರಖ್ಯಾತಿಯನ್ನ ಪಡೆದಿತ್ತು ಅಂತಾನೆ ಹೇಳ್ಬೋದು. ಅಡವಿ ಸಿದ್ದೇಶ್ವರ ಮಠ ಅಂತಂದ್ರೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಸಾಕಷ್ಟು ಪ್ರಚಾರನೂ ಕೂಡ ಪಡೆದುಕೊಂಡಿತ್ತು, ಸಾಕಷ್ಟು ಭಕ್ತಾದಿಗಳನ್ನು ಕೂಡ ಹೊಂದಿತ್ತು. ಈ ನಿಟ್ಟಿನಲ್ಲಿ ಏನು ಭಕ್ತಾದಿಗಳ ಮನಸ್ಸಿಗೆ ನೋವು ಉಂಟ ಮಾಡುವಂತ ಘಟನೆ ನಡತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಏನು ಸ್ಥಳೀಯರು, ಗ್ರಾಮಸ್ಥರು ಹಾಗೂ ಮತ್ತು ಭಕ್ತರು ಕೂಡ ಏನು ಅಂತಂದ್ರೆ ಒಂದು ಮಧ್ಯಸ್ಥಿಕೆ ಅಂದ್ರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಈಗಾಗಲೇ ಒಂದು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಏನಂತಂದ್ರೆ ಇವರು ಈ ಮಠವನ್ನ ತೆರೆಯಬೇಕು, ಇಲ್ಲಂತಂದ್ರೆ ನಾವು ಈ ಮಠಕ್ಕೆ ಯಾವುದೇ ರೀತಿ ಅವರನ್ನ ಕಾಲಿಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದೀವಿ. ಹೀಗಾಗಿ ನೀವು ಕೂಡ ಪೊಲೀಸರು ಅವ್ರನ್ನ ಮಠಕ್ಕೆ ಬರ್ಲಿಕ್ಕೆ ಅಂದ್ರೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮಾತುಕತೆ ನಡೆದಿದ್ದು. ಹೀಗಾಗಿ ಮಠದಿಂದನೇ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಠಕ್ಕೆ ಅವರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯ ಒಂದು ರೀತಿಯಲ್ಲಿ ಮಾತುಕತೆ ನಡೆದಿದೆ ಅಂತಾನೆ ಹೇಳ್ಬೋದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ಕಾವಿ ಹಾಕಬೇಕಾದ್ರೆ ಅವರು ಅರಿಷಡ್ ವರ್ಗಗಳನ್ನು ತ್ಯಜಿಸ್ತೀವಿ ನಾವು ಅಂತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವನ್ನೇ ಅರಿಷಡ್ ವರ್ಗ ಅನ್ನೋದು. ಇವನ್ನೆಲ್ಲ ತ್ಯಜಿಸಿ ನಾವು ಏನೋ ಒಂದು ಸೇವೆ ಮಾಡ್ತೀವಿ ಅಂತ ಬಂದು ಇಂಥ ಕೆಲಸಗಳಲ್ಲಿ ಸಿಗಾಕೊಂಡಾಗ ಪಾಪ ಅವ್ರಿಗೆ ನಂಬಿದಂಥವ್ರ ಕತೆ ಏನಾಗಬೇಡ.